ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸುವಿನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಾಸ್ಕಾ ಹಬ್ಬಕ್ಕೆ ಜೆರೂಸಲೇಮಿಗೆ ಹೋಗುತ್ತಿದ್ದರು. ಯೇಸುವಿಗೆ 12 ವರ್ಷವಾದಾಗ ವಾಡಿಕೆಯ ಪ್ರಕಾರ ಹಬ್ಬಕ್ಕೆ ಹೋದರು. ಹಬ್ಬ ಮುಗಿಸಿಕೊಂಡು ಅವರು ಹಿಂತಿರುಗಿ ಬರುವಾಗ ಬಾಲಕ ಯೇಸು ಜೆರೂಸಲೇಮಿನಲ್ಲೇ ಉಳಿದು ಬಿಟ್ಟರು. ಇದು ತಂದೆ ತಾಯಿಗಳಿಗೆ ತಿಳಿಯದು. ಮಗನು ಯಾತ್ರಿಕರ ಗುಂಪಿನಲ್ಲಿ ಬರುತ್ತಿರಬಹುದೆಂದು ಭಾವಿಸಿ 1 ದಿನದ ಪಯಣವನ್ನು ಬಂದು ಬಿಟ್ಟಿದ್ದರು. ನಂತರ ಮಗುವನ್ನು ಕಾಣದೆ ತಮ್ಮ ಬಂಧು ಬಳಗದವರನ್ನು ಪರಿಚಿತರಲ್ಲೂ ಹುಡುಕಾಡಿದರು. ಎಲ್ಲೆಲ್ಲೂ ಕಾಣದೆ ಅವರನ್ನು ಹುಡುಕಿಕೊಂಡು ಜೆರೂಸಲೇಮಿಗೆ ಮರಳಿ ಬಂದರು. 3 ದಿನಗಳ ಮೇಲೆ ಮಹಾದೇವಾಲಯದಲ್ಲಿ ಅವರನ್ನು ಕಂಡಾಗ ಅಲ್ಲಿ ಯೇಸು ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು. ಬಾಲಕನ ಪ್ರಶ್ನೋತ್ತರವನ್ನು ಕೇಳುತ್ತಿದ್ದ ಎಲ್ಲರೂ ಆತನ ಜ್ಞಾನವನ್ನು ಕಂಡು ಬೆರಗಾದರು. ತಂದೆ ತಾಯಿಗಳು ಮಗುವನ್ನು ಅಲ್ಲಿ ಕಂಡು ವಿಸ್ಮಯಗೊಂಡರು. ಆಗ ತಾಯಿಯು, ಕಂದ, ನಮಗೇಕೆ ಹೀಗೆ ಮಾಡಿದೆ? ನಿನ್ನ ತಂದೆಯು ನಾನು ಎಷ್ಟೋ ಕಳವಳಪಟ್ಟು ನಿನ್ನನ್ನು ಹುಡುಕಿದೆವಲ್ಲ ಎಂದಳು. ಅದಕ್ಕೆ ಉತ್ತರವಾಗಿ ಯೇಸು, ನೀವು ನನ್ನನ್ನು ಹುಡುಕಿದ್ದೇಕೆ? ನಾನು ನನ್ನ ತಂದೆಯ ಆಲಯದಲ್ಲಿರಬೇಕೆಂಬುದು ನಿಮಗೆ ತಿಳಿಯದೆ ಹೋಯಿತೆ ಎಂದರು. ಆದರೆ ಅವರ ಮಾತು ತಂದೆ ತಾಯಿಗಳಿಗೆ ಅರ್ಥವಾಗಲಿಲ್ಲ. ಬಳಿಕ ಯೇಸು ತಂದೆ ತಾಯಿಗಳೊಡನೆ ನಜರೇತಿಗೆ ಬಂದರು. ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು. ಈ ವಿಷಯವನ್ನೆಲ್ಲ ತಾಯಿ ಮರಿಯಳು ತನ್ನ ಮನಸ್ಸಿನಲ್ಲೇ ಸಂಗ್ರಹಿಸಿ ಇಟ್ಟುಕೊಂಡಳು. ಯೇಸು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರ, ಸಂತರ ಮಧ್ಯಸ್ಥಿಕೆಯಲ್ಲಿ ಸ್ವಸ್ಥತೆಗಾಗಿ ಪ್ರಾರ್ಥಿಸುವುದಕ್ಕೆ ಈ ಪುಣ್ಯ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಈ ಸ್ವಸ್ಥತೆಯನ್ನು ನಾವು ಹೇಗೆ ಪಡೆದುಕೊಳ್ಳಬಹುದು ಅನ್ನುವ ವಿಚಾರವಾಗಿ ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಅದೊಂದು ದೊಡ್ಡ ಸಮಾರಂಭ. ಜನರು ಆ ಸಮಾರಂಭದಲ್ಲಿ ಕಿಕ್ಕಿರಿದು ನೆರೆದಿದ್ದರು. ಅಲ್ಲಿ ಬಂದಂಥವರು ಹೆಚ್ಚಿನವರು ಸಮಾರಂಭಕ್ಕೆ ಬಂದಿರಲಿಲ್ಲ. ಬದಲಿಗೆ ಸಮಾರಂಭದ ಅಂತ್ಯಕ್ಕೆ ನೀಡುವ ಬಿರಿಯಾನಿ ತಿನ್ನಕ್ಕೆ ಜನ ಅಲ್ಲಿ ಸೇರಿದ್ದರು. ಯಾರೋ ಅವರಿಗೆ ಹೇಳಿದರು, ಇಂಥವರು ಈ ಸಮಾರಂಭಕ್ಕೆ ಬಿರಿಯಾನಿಯನ್ನು ಮಾಡ್ತಾ ಇದ್ದಾರೆ. ಸಮಾರಂಭದ ಕಡೆಗೆ ಯಾರ್ದು ಗಮನ ಇಲ್ಲ. ಪಕ್ಕದಲ್ಲಿ ತಯಾರಾಗ್ತಾ ಇದ್ದಂಥ ದಮ್ ಬಿರಿಯಾನಿಯ ಪರಿಮಳವನ್ನು ಸಮಾರಂಭದಲ್ಲೇ ಕೂತು ಎಳೀತಾ ಇದ್ರು. ಯಾಕಂದರೆ ಯಾವಾಗ ಆ ಬಿರಿಯಾನಿ ನಮ್ಮ ತಟ್ಟೆಯ ಮೇಲೆ ಬೀಳುತ್ತೆ, ಯಾವಾಗ ನಾವೊಮ್ಮೆ ಅದನ್ನು ತಿಂತೀವಿ ಅನ್ನುವಂಥದ್ದೇ. ಊಟದ ಸಮಯ ಬಂದೇ ಬಿಡ್ತು. ಎಲ್ಲರೂ ದಬ 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 ಅಂಥೇಳಿ ಊಟದ ಹಾಲಲ್ಲಿ ಕೂತ್ಕೊಂಡ್ರು. ತಟ್ಟೆ ಬಂತು, ಬಿರಿಯಾನಿನೋ ತಟ್ಟೆಗೆ ಬಿತ್ತು. ಇನ್ನೇನು ಕೈಯಲ್ಲಿ ಬಿರಿಯಾನಿಯನ್ನು ತಗೊಂಡು ತಿನ್ನಬೇಕು ಅನ್ನುವಾಗ ಸಡನ್ನಾಗಿ ಯಾರು ಬಿರಿಯಾನಿಯನ್ನು ತಯಾರು ಮಾಡಿದಲ್ವಾ ಅವ ಬಂದು ಅನೌನ್ಸ್ ಮಾಡಿದ, ಊಟ ಮಾಡುವ ಮೊದಲು ಸ್ವಲ್ಪ ಗಮನಿಸಿ, ನಾನು ಬಿರಿಯಾನಿಯನ್ನು ತಯಾರು ಮಾಡುವಾಗ ಅಕಸ್ಮಾತಾಗಿ
ಗುಂಡು ಪಿನ್ನಿನ ಒಂದು ಬಾಕ್ಸು ಬಿರಿಯಾನಿ ಒಳಗಡೆ ಬಿದ್ದು ಬಿಟ್ಟಿದೆ. ನಾನು ಕಾಳಜಿ ವಹಿಸಿ ಬಿದ್ದಂಥ ಎಲ್ಲ ಗುಂಡು ಪಿನ್ನುಗಳನ್ನು ಹೆಕ್ಕಿದ್ದೇನೆ. ನನಗೆ ಯಾಕೋ ಡೌಟ್ ಇದೆ, 1-2-3 ಪಿನ್ನುಗಳು ಬಿರಿಯಾನಿಯಲ್ಲಿ ಉಳಿದಿರಬಹುದು. ದಯವಿಟ್ಟು ಊಟ ಮಾಡುವಾಗ ನೋಡಿಕೊಂಡು ಊಟ ಮಾಡಿ. ಅಲ್ಲಿವರೆಗೆ ಬಿರಿಯಾನಿಯ ಬಗ್ಗೆ ಮಾತಾಡ್ತಾ ಇದ್ದಂಥ ಎಲ್ಲರ ಮಾತು ನಿಂತು ಬಿಡ್ತು. ಅವರು ಅವರ ತಟ್ಟೆ, ಯಾರೂ ಆ ಕಡೆ ಈ ಕಡೆ ಈಗ ನೋಡ್ತಾ ಇಲ್ಲ. ಎಲ್ಲರ ಗಮನ ಆ ತಟ್ಟೆಯ ಮೇಲೆ. ನನಗೆಲ್ಲಾದರೂ ಗುಂಡು ಪಿನ್ನು ಸಿಕ್ಕುತ್ತೋ ಏನೋ ಅಂತ ಪ್ರತಿಯೊಂದು ಕಾಳನ್ನು ಆ ಕಡೆ ಈ ಕಡೆ ಮಾಡಿ ಊಟ ಮಾಡುವಾಗ ಬಿರಿಯಾನಿಯ ಪರಿಮಳ ಮೂಕಿಗೆ ಹೊಡೆಯುತ್ತಾ ಇಲ್ಲ. ಕಣ್ಣು ಪಿನ್ನಿನ ಮೇಲೇ ಕೇಂದ್ರೀಕೃತ ಆಗಿದೆ. ಪಿನ್ ಸಿಗುತ್ತೆ. ಅಕಸ್ಮಾತ್ ಎಲ್ಲಾದರೂ ಆ ಬಿರಿಯಾನಿಯ ಜೊತೆಗೆ ಪಿನ್ ನುಂಗಿಬಿಟ್ರೆ ಏನು ಮಾಡೋದು? ಅಯ್ಯೋ, ಬರದಿದ್ರೇ ಒಳ್ಳೆಯದಿತ್ತು, ಈ ಸಮಾರಂಭಕ್ಕೆ ಕೆಟ್ಟು ಹೋಯಿತು. ಪುಣ್ಯಕ್ಕೆ ಎಲ್ಲರೂ ಗಮನ ಇಟ್ಟು ತಿಂದರು. ಒಬ್ಬನಿಗೂ ಪಿನ್ನು ಸಿಕ್ಕಿಲ್ಲ. ಹಬ್ಬ ಅಂತ ನಿಟ್ಟುಸಿರು ಬಿಟ್ಟು ಕೈ ನೋಡಿಕೊಂಡ್ರು. ಯಾಕಂದರೆ ಊಟದ ಉದ್ದಕ್ಕೂ ಅವರ ಗಮನ ಇದ್ದಿದ್ದು ಪಿನ್ ಮೇಲೇನೆ. ಇವರಿಗೆ ಎಲ್ರಿಗೂ ಕೋಪ ಬಂತು. ಅಟ್ಲೀಸ್ಟ್ ಈ ಬಿರಿಯಾನಿಯನ್ನಾದರೂ ಸ್ವಾದಿಸಿ ತಿನ್ಬಹುದಿತ್ತು. ಆತ ಬಂದು ಒಂದು ಪಿನ್ ಇದೆ ಅಂತ ಹೇಳಿ ನಮಗೆ ಬಿರಿಯಾನಿ ತಿನ್ನದಾಗೆ ಮಾಡಿದನಲ್ಲ ಅಂತೇಳಿ ಎಲ್ಲರೂ ಕೈ ತೊಳೆಯುವ ಮೊದಲು ಯಾರು ಆ ಬಿರಿಯಾನಿಯನ್ನು ರೆಡಿ ಮಾಡಿದನಲ್ಲ ಅವನನ್ನು ಕರ್ತನ್ನಿ. ಮತ್ತೆ ಬಂದ. ಎಲ್ಲರೂ ಹೇಳಿದರು, ಅಪ್ಪ ನೀನು ಬಿರಿಯಾನಿಯಲ್ಲಿ ಗುಂಡು ಪಿನ್ನು ಬಿದ್ದಿದೆ ಅಂತ ಹೇಳಿದೆಯಲ್ವಾ, ನಾವು ಗಮನ ಇಟ್ಟು ಆ ಬಿರಿಯಾನಿಯನ್ನು ಸ್ವಾದ ಮಾಡಿದೆವು, ನಮಗೆ ಯಾರಿಗೂ ಬಿರಿಯಾನಿಯಲ್ಲಿ ಗುಂಡು ಪಿನ್ನು ಸಿಕ್ಕಿಲ್ಲ. ಆತ ಹೇಳಿದ, ದೇವರಿಗೆ ಕೃತಜ್ಞತೆಯಾಗಲಿ, ನನಗೆ ಒಂದು ಡೌಟ್ ಇತ್ತು ಅಷ್ಟೇ, ಎಲ್ಲಾದರೂ ಬಿದ್ದಿರಬಹುದು ಅಂತೇಳಿ. ನೀವು ಏನು ಮಾಡಿದ್ರಿ, ನೀವು ಗಮನ ಇಟ್ಟು ತಿಂದಿದ್ದರಿಂದ ನಿಮಗೆ ಸಿಕ್ಕಿಲ್ಲ, ಅದರಿಂದ ಏನೋ ತೊಂದರೆ ಆಗಿಲ್ಲ ಅಲ್ವಾ? ಅಲ್ಲಪ್ಪ, ತೊಂದರೆ ಆಗೋದು ಬಿಡೋ, ನೀನು ತಯಾರಿಸಿದ ಬಿರಿಯಾನಿಯನ್ನು ಸ್ವಾದ ಮಾಡಿ ತಿನ್ನುವಂಥ ಒಂದು ಕೃಪೆನೂ ನಮಗೆ ಸಿಕ್ಕಿಲ್ಲ ಅಲ್ವಾ? ನೀನು ನಮ್ಮನ್ನು ಭಯಪಡಿಸಿಬಿಟ್ಟೆಯಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, 2 ವರ್ಷದಿಂದ ನಾವು ಮಾಡ್ತಾ ಇರುವಂಥದ್ದು ಇದನ್ನೇ. 365 ದಿವಸ ದೇವರ ಆಶೀರ್ವಾದದ ದಿನಗಳನ್ನು ನಮಗೆ ಕೊಟ್ಟಿದ್ದರೂ ಕೂಡ ನಾವು ಅದನ್ನು ಆಸ್ವಾದನೆ ಮಾಡದೆ ಕೊರೋನಾ 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 ಅಂಥೇಳಿ ದೇವರು ನಮಗೆ ಕೊಟ್ಟಿರುವ ಆಶೀರ್ವಾದಗಳನ್ನೇ ಮರೆತು ಬಿಟ್ಟು ಆ 365 ದಿವಸದ ಆಶೀರ್ವಾದವನ್ನು ಕೂಡ ಆಸ್ವಾದ ಮಾಡದೆ ದಿನಗಳನ್ನು ಕಳೀತಾ ಇದ್ದೇವೆ. ಸಾಮಾನ್ಯವಾಗಿಯೂ ಕೂಡ 365 ದಿವಸದಲ್ಲಿ ದೇವರು ಎಷ್ಟೊಂದು ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸ್ತಾರೆ. ಆದರೆ ನಾವು ಜಾಸ್ತಿ ಮಾತಾಡೋ ಅಂಥದ್ದು ಕಾಲ್ತಾವ್ನು ಸೇಳುಗೋ ಮಕ ಉಸ್ವಾಸ್ ಕಡುದಾಯಿನ ಬೊಂದುದಾಯಿನಟ್ಲೆ ಉಂಡು ಜೂವಾಯಿನೆ ಸೇಳ್ದಲ್ಯಾರಿ ಜೂವಾಯಿನೆ. ಆದರೆ ಆ ಒಂದು ಶೀತದ ಬಗ್ಗೆನೇ ಅರ್ಧ ದಿನ ಮಾತಾಡ್ತಾರೆ. ಒಂದು ತಲೆನೋವಿನ ಬಗ್ಗೆ 25 ಜನರ ಹತ್ರ ಮಾತಾಡ್ತಾರೆ. ಒಂದು ತಲೆನೋವು ಬರ ಗೊತ್ತಿಲ್ಲ, ಮನೆಗೆ 25 ಜನ ಬಂದರೂ ಕೂಡ ಸಕ್ಕಳಿಂತ ಅವನು ಏಕ ಪೊಟ್ಟಾಗೋ ಮಕ. ಅದಕ್ಕೆ ಅವರೊಂದು 25 ಐಡಿಯಾ ಕೊಡ್ತಾರೆ. ನೀನು ನೋಡೋ ಹಿಂಗೆ ಎಲ್ಲ ಮಾಡಬೇಡ, ನೀನು ತಲೆನೋವು ಅಂತ ಏನು ಹೇಳಬೇಡ. ನೋಡು, ಮೊನ್ನೆ ಒಬ್ಬ ತಲೆನೋವು ಬಂದು ಅಲ್ಲಿ ಗೊಟ್ಟಕ್ಕಾದ, ನೆಕ್ಸ್ಟ್ ನೀನೇ. ಇಲ್ಲಿವರೆಗೆ ಸಮಾಧಾನದಲ್ಲಾದರೂ ಜೀವಿಸ್ಬೋದಿತ್ತು. ಅವರ ಹತ್ರ ಕತೆ ಕೇಳಿ ಆತ ಮತ್ತಾರ ಕಾಲಿಂಗ್ ಗೆಡ್ಡೋದಲ್ಲ ಹಾಕೊಂಡ. ಸಾಬೀತಲ್ಲಿ ನಮ್ಮನ್ನು ಜೀವನ ಮಾಡೋದಕ್ಕೆ ಬಿಡಲ್ಲ. ಆದ್ದರಿಂದ ನಾವು ಕಾಯಿಲೆಯಲ್ಲಿದ್ದಾಗ ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದಂತೆ, ಯಾರಿಗೆ ಇನ್ಫಾರ್ಮ್ ಮಾಡಬಾರ್ದು. ಅವರು 1 kg ಆ್ಯಪಲ್ ತಂದು ಕೊಡ್ತಾರಂತ ನೀವು ಎಲ್ಲಾದರೂ ಅವರಿಗೆ ಹೇಳಿಬಿಟ್ರೆ ನಿಮ್ಮನ್ನು ನಿಜಕ್ಕೂ ಬದುಕಕ್ಕೆ ಅವರು ಬಿಡಲ್ಲ, ನಿಜಕ್ಕೂ ಬದುಕಕ್ಕೆ ಬಿಡಲ್ಲ. ಬಂದು ಕೂತು ನೋಡಿ, ನೀವು ಸಾಮಾನ್ಯವಾಗಿ ಒಬ್ಸರ್ವ್ ಮಾಡಿ, ಯಾರಾದರೂ ಕಾಯಿಲೆಯಲ್ಲಿದ್ದರೆ ಆಸ್ಪತ್ರೆಗೆ ಹೋಗಿ ಅವರಿಗೆ ಧೈರ್ಯ ತುಂಬಬೇಕು ನಾವು, ಹೌದಾ ಅಲ್ವಾ? ಏನು ಆಗಲ್ಲ, ಎಲ್ಲವೂ ಗುಣ ಆಗತ್ತೆ, ಧೈರ್ಯ ತುಂಬಬೇಕು. ಆದರೆ ನಾವೇನು ಮಾಡೋದು, ಆಸ್ಪತ್ರೆಯ ಬೆಡ್ ಮೇಲೆ ಕೂತು
포탄 삽다기 두까 대 가이 아수온게 프로 ಅಲ್ಲಿ ಸುಮ್ಮನೆ ಹೇಳೋದಲ್ಲ. ಮೊನ್ನೆ ನಮ್ಮ ಊರಿನಲ್ಲಿ ಪಕ್ಕದಲ್ಲಿ ಆರಾಮಾಗಿದ್ಲು 18 ವರ್ಷದ ಹುಡುಗಿ 2 ದಿವಸ ಹೊಟ್ಟನು ಗೊಟ್ಟಕ್. ನಾಳೆ ಡಿಸ್ಚಾರ್ಜ್ ಆಗ್ಬೋದಿತ್ತು. ಇವರ ಕತೆ ಕೇಳಿ ಇನ್ನೂ ಸ್ವಲ್ಪ BP ರೈಸ್ ಮಾಡಿ ಇನ್ನೊಂದು ವಾರ ಆಸ್ಪತ್ರೆಯಲ್ಲಿ ಉಳಿಯುವಾಗೆ ಮಾಡ್ತೀವಿ. ಎಲ್ಲ ಆ ರೋಗಿ ಹತ್ರ ಹೋಗಿ ಸತ್ತವರದೇ ಕತೆ ಹೇಳೋದು ಬಿಟ್ಟರೆ ಗುಣ ಹೊಂದಿದವರದು ಒಬ್ಬರದು ಹೇಳಲ್ಲ. ನಾವು ಇಷ್ಟರವರೆಗೆ ಮಾಡಿದ್ದು ಇಷ್ಟೇ, ಇನ್ನು ಮುಂದೆ ಮಾಡೋದು ಅಷ್ಟೇ. ನಾವು ಅಂದರೆ ಅವರ ಕತೆ ಎಲ್ಲ ಹೇಳಿ ನೆಕ್ಸ್ಟ್ ಸಾಯೋದು ನೀನೇ, ಜಾಗೃತೆಯಾಗಿರೋ, ಪದ್ರ ಬಾಡ್ಸು, ಕುಂಗಾರ ಕಾಣಿಗೆ ಪೊಯ್ಲೆ. ಹಾಗಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿಲ್ವಾ? ದೇವರು ನಮಗೆ ಸ್ವಸ್ಥತೆಯನ್ನು ನೀಡಿಲ್ವಾ? ನೀಡಿದ್ದಾರೆ. ಆದರೆ ನೀಡಿರುವ ಸ್ವಸ್ಥತೆಯನ್ನ ನಾವು ಅನುಭವಿಸಿಲ್ಲ. ನಮ್ಮ ಕೊರತೆಗಳತ್ತನೇ ನಾವು ಗಮನ ಹರಿಸುತ್ತಾ ದೇವರ ಆಶೀರ್ವಾದವನ್ನ ಮರೆತು ಬಿಟ್ಟಿದ್ದೇವೆ. ಹಾಗಾದರೆ ಆತ್ಮೀಯರೇ, ಸ್ವಸ್ಥತೆಯನ್ನ ಪಡೆಯುವುದಕ್ಕೆ 7 ಮಾರ್ಗಗಳಿವೆ. ಮನುಷ್ಯನಿಗೆ ಆಸೆಗಳಿವೆ, ಅಗತ್ಯಗಳಿವೆ. ಬಡವರಿಗೆ ಬಡವರದೇ ಸಮಸ್ಯೆ, ಬಡವರದೇ ಚಿಂತೆ. ಶ್ರೀಮಂತರಿಗೆ ಏನು ಚಿಂತೆ ಇಲ್ವಾ? ಅವರಿಗೆ ಅವರದೇ ಆದಂಥ ಚಿಂತೆಗಳು ಇದ್ದಾವೆ. ಅಂತಸ್ತಿಗೆ ತಕ್ಕಂತೆ ಚಿಂತೆಗಳು, ಸಮಸ್ಯೆಗಳು ಬದಲಾಗ್ತಾ ಹೋಗ್ತವೋ ಇಲ್ವೋ? ಮದುವೆ ಆಗದಿದ್ದರೆ ಮದುವೆ ಆಗಿಲ್ಲ ಅಂತ ಚಿಂತೆ, ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂತ ಚಿಂತೆ, ಮಕ್ಕಳಾದರೆ ಇಂಕಿ ತ್ಯಾಗಾಯಿ ಮುಜಪಾಟ ಅಂತ ಜಲ್ಮಲಿ ಅಂತ ಚಿಂತೆ. ಆಯಿತು, ಮಕ್ಕಳು ಸ್ವಲ್ಪ ಬೆಳೆದಾದ ಮೇಲೆ ಯಾವ ಶಾಲೆಗೆ ಹಾಕುವುದು ಅನ್ನುವ ಚಿಂತೆ. ಮಕ್ಕಳು ಶಾಲೆಗೆ ಹೋಗಿ ಸ್ವಲ್ಪ ಬೆಳೆದಾಯಿತು, ಯಾಕೆ ಬೆಳೀತಾವೋ ಏನೋ ಈ ಮಕ್ಕಳು, ಮದುವೆಯ ಚಿಂತೆ. ಚಿಂತೆ ಅಂತ್ಯ ಆಗಲ್ಲ. ಅದೇ ರೀತಿಯಲ್ಲಿ ನಮ್ಮ ಬೇಡಿಕೆಗಳು, ಆಸೆಗಳು ಕೂಡ ಅದು ಬೆಳೀತಾನೇ ಹೋಗ್ತವೆ. ಎಷ್ಟು ದೇವರು ಕೊಟ್ಟರೂ ಕೂಡ ಕೊಟ್ಟಿದ್ದಾರೆ ಅಂತ ಇಷ್ಟರವರೆಗೆ ನಾವು ಯಾರಾದರೂ ಹೇಳಿದ್ದೇವ? ಇಲ್ಲ. ಅನ್ಕಿದಿ ದಿ 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 ಕೊಡು 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 ಅಂತ ಕೇಳ್ತಾನೆ ಇರ್ತೀವಿ ಹೊರತು ಕೊಟ್ಟಿದ್ದಕ್ಕೆ ವಂದನೆ ದೇವ ಅಂತ ಒಮ್ಮೆಲೂ ನಾವು ಹೇಳಲಿಲ್ಲ. ಆದ್ದರಿಂದ ಆತ್ಮೀಯರೇ, ವಿಶೇಷವಾಗಿ ನಮಗೆ ಇಂದು ಅಗತ್ಯವಾಗಿರುವಂಥದ್ದು ಆರೋಗ್ಯ, ಮನಃಶಾಂತಿ. ಇದನ್ನ ನಾವು ದುಡ್ಡಿಂದ, ತೋಳ್ಬಳದಿಂದ, ಅಧಿಕಾರದಿಂದ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ನೀವು ಸಾಧಾರಣವಾಗಿ ಕೇಳಿದಿರಿ, ಈಗೀಗ ಆಸ್ಪತ್ರೆಗೆ ಹೋಗುವುದು ನಿಂತಿದೆ. ಮೊದಲೆಲ್ಲ ಯಾರಾದರೂ ಕುಟುಂಬದಲ್ಲಿ ಹುಷಾರಿಲ್ಲ ಅಂತೇಳಿದರೆ ರಾತ್ರಿ ಬೆಳಗಾಗೋದ್ರ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತಿದ್ದೆವು. ಈಗ ಮೇಲೆ ಯಾರು ತೋಯಕ್ಲೋ ಮಾತ್ರ ಮರೊಂದೀಗ ಕೊರೋನಾ ಕೈ ಸ್ವಂತ ತಂದೆ ತಾಯಿಗಳನ್ನು ನೋಡುವುದಕ್ಕೂ ಕೂಡ ಮಕ್ಕಳು ಹೋಗಿಲ್ಲ ಅನ್ನುವಾಗ ಆರೋಗ್ಯ ಅಷ್ಟು ಬೇಗ ಪಡೆಯುವುದಕ್ಕಾಗೋದಿಲ್ಲ. ಆದ್ದರಿಂದ ವಿಮೋಚನಾ ಕಾಂಡ ಅಧ್ಯಾಯ 15 ವಾಕ್ಯ 26ರಲ್ಲಿ ನಾವು ನೋಡ್ತೀವಿ, ನಾನೇ ನಿಮಗೆ ಆರೋಗ್ಯದಾಯಕ. ದೇವರು ಮಾತ್ರ ಆರೋಗ್ಯವನ್ನು ಕೊಡುವುದಕ್ಕೆ ಸಾಧ್ಯ, ದೇವರು ಮಾತ್ರ ಸ್ವಸ್ಥತೆಯನ್ನು ನೀಡುವುದಕ್ಕೆ ಸಾಧ್ಯ. ಪ್ರಭು ಯೇಸು ಕ್ರಿಸ್ತರು ಕೂಡ ನಮಗೆ ಆರೋಗ್ಯದಾಯಕರಾಗಿದ್ದಾರೆ. ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 17ನೇ ವಾಕ್ಯ, ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನಾತ ನಮ್ಮ ರೋಗ ರುಜಿನಗಳನ್ನ ಆತನೇ ಪರಿಹರಿಸುವನು. ಪವಿತ್ರಾತ್ಮರು ಕೂಡ ನಮಗೆ ಆರೋಗ್ಯದಾಯಕರಾಗಿದ್ದಾರೆ. ಸಂತ ಪೌಲರು ಕೊರಿಂಥದವರಿಗೆ ಬರೆದ 1ನೆಯ ಪತ್ರ 12ನೇ ಅಧ್ಯಾಯ 9ನೇ ವಾಕ್ಯ, ಪವಿತ್ರಾತ್ಮರಿಂದ ಸ್ವಸ್ಥತೆಯ ಶಕ್ತಿ ನಮಗೆ ದೊರಕುತ್ತದೆ. ಹಾಗಾದರೆ ಆತ್ಮೀಯರೇ, ಈ ಸ್ವಸ್ಥತೆಯನ್ನ ನಾವು ಪಡೆಯುವುದಕ್ಕೆ ನಮಗಿರುವ 7 ಮಾರ್ಗಗಳು, 7 ಮಾರ್ಗಗಳು, ಸ್ವಸ್ಥತೆಯ 7 ಮಾರ್ಗಗಳು. ಮೊದಲನೆಯದು, ಯೇಸು ಪ್ರಭುವನ್ನ ನಿಮ್ಮ ರಕ್ಷಕರನ್ನಾಗಿ ಸ್ವೀಕಾರ ಮಾಡಿ. ಜಗತ್ತಿನಲ್ಲಿ ಎಲ್ಲ ನಾಮಗಿಂತ ಶ್ರೇಷ್ಠವಾಗಿರುವ ನಾಮ ಶ್ರೀ ಯೇಸು ನಾಮ. ಆ ನಾಮಕ್ಕಿದೆ ಶಕ್ತಿ, ಆ ನಾಮಕ್ಕೆ ಬಿಡುಗಡೆ ನೀಡುವಂತ ಬಲ ಇದೆ.
ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 37ನೇ ವಾಕ್ಯ, ವಿಶ್ವಾಸದಿಂದ ನನ್ನ ಬಳಿಗೆ ಬರುವಂತ ಯಾರನ್ನು ನಾನು ತಳ್ಳಿ ಬಿಡುವುದಿಲ್ಲ. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ನನ್ನನ್ನು ಆಶ್ರಯಿಸಿಕೊಂಡ ಪ್ರತಿಯೊಬ್ಬರು ಜೀವೋದ್ಧಾರವನ್ನ ಪಡೆಯುತ್ತಾರೆ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 12ರಲ್ಲಿ, ಪ್ರಭು ಯೇಸುವನ್ನು ರಕ್ಷಕರಾಗಿ ಸ್ವೀಕರಿಸುವಾಗ ನಾವು ಅವರ ಮಕ್ಕಳಾಗುತ್ತೇವೆ. ಅಂದರೆ ದೇವರು ನಮಗೆ ಬಿಡುಗಡೆಯನ್ನ ಕೊಡುತ್ತಾರೆ ಅನ್ನುವಂಥ ಸಂದೇಶವ ಈ ಮೂಲಕ ನಮಗೆ ಸಿಗತ್ತೆ. ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 13ನೇ ವಾಕ್ಯ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನೀವು ಕೇಳಿಕೊಳ್ಳುವಾಗ ನಿಮ್ಮನ್ನು ಆಶೀರ್ವದಿಸುವರು. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರನ್ನ ನಿಮ್ಮ ರಕ್ಷಕರನ್ನಾಗಿ ಸ್ವೀಕಾರ ಮಾಡಿ. 2 ದೋಣಿಯಲ್ಲಿ ಕಾಲಿಡಬೇಡಿ. ನಮ್ಮಲ್ಲಿ ಹೆಚ್ಚಿನವರು ಆರೋಗ್ಯವನ್ನು ಪಡೆಯುವುದಿಲ್ಲ. ಯಾಕಂತೇಳಿದರೆ 2 ದೋಣಿಯಲ್ಲಿ ಕಾಲಿಡೋದು, ಇದು ಬೇಕು ಅದು ಬೇಕು. ಕೋಣಿಗೆ ಕಾಲಂಗೆ ಸಂಗ್ತಾತ್ ತೆಯ್ಯಿಂಗೆಲ್ಲ ಹಂಗೈ ವಾತ್ಪೇಟೆ ಇಲ್ಲಿ ತೆಯ್ಯಿ మీరు ಸಂಗದೋರ್ಲಿ ಲಿಂಬೋದೋರ್ಲು. 2 ದೋಣಿಯಲ್ಲಿ ಕಾಲಿಡಬೇಡಿ. ನೀವು ರಕ್ಷಕ ಯೇಸು ಕ್ರಿಸ್ತರನ್ನು ನಂಬ್ತೀರಾ, ಅವರು ನಿಮಗೆ ಆರೋಗ್ಯವನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾರೆ. 2ನೆಯ ಮಾರ್ಗ, ನೀವು ಅಸ್ವಸ್ಥರಾಗಿದ್ದರೆ ನಿಮ್ಮ ಜೀವನವನ್ನು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳಿ. ದೇವರನ್ನು ಬೈಯಕ್ಕೆ ಹೋಗಬೇಡಿ, ಸ್ವಲ್ಪ ಜೀವನವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಸಾಧಾರಣವಾಗಿ ಕೆಲವರು ಎಷ್ಟೇ ಹೇಳಿದರೂ ಕುಡಿಯೋದನ್ನು ಬಿಡಲ್ಲ ಮತ್ತು ದೇವರನ್ನು ಬೈತಾರೆ. ನಾನು ಇತ್ತೀಚೆಗೆ ಒಂದು ಮನೆಗೆ ಪರಮಪ್ರಸಾದ ಕೊಡಕ್ಕೋದೆ. ಕುಡಿದು 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 ಲಿವರ್ ತೂತಾಗಿ ಮಲ್ಕೊಂಡಿದ್ದಾನೆ. ನನ್ನನ್ನು ನೋಡಿದ್ದೇ ತಡ, ಧ್ವನಿ ಹಾತ್ ವೈರ್ ಕರ್ನ ಪದ್ರಪಾದೆ ಹನುಮಕ ಹಾತ್ ಸೊಡ್ಲೋನೆ. ಏನು ಮಾಡಾದ ರೋಗಿ ನಾತ್ಲ್ಯಾರ ಕಾಣ್ಣ ದೋನ್ ದಿವಿ ಆಮಣಾಲ್. ಈಗ ದೇವರಿಗೆ ಬೈತಾ ಇದ್ದಾರೆ, ದೇವರು ನನ್ನನ್ನು ಕೈ ಬಿಟ್ಟರು, ದೇವರು ಕೈ ಬಿಟ್ರ? ಈತ ದೇವರನ್ನ ಕೈ ಬಿಟ್ಟಿದ್ದು. ಆದ್ದರಿಂದ ಜೀವನದಲ್ಲಿ ಕಷ್ಟಗಳು ವೇದನೆಗಳು ಯಾವ ಕಾರಣದಿಂದ ನಿನ್ನ ಜೀವನವನ್ನು ಪ್ರವೇಶ ಮಾಡಿತು? ನಿನ್ನ ಸ್ವಯಂಕೃತ ಅಪರಾಧದಿಂದ ಅವುಗಳು ಜೀವನ ಪ್ರವೇಶ ಮಾಡಿದ್ರೆ ಆ ಅಪರಾಧಗಳನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡು, ಆರೋಗ್ಯವಂತನಾಗ್ತೀಯನೆ. ಇಲ್ಲದಿದ್ದರೆ ದೇವರನ್ನೇ ಬೈತಾ ಇದ್ರೆ ನೀನು ಇನ್ನೂ ರೋಗಿಯಾಗಿಯೇ ಹೋಗ್ತೀಯ. ಆದ್ದರಿಂದ ಕೆಲವೊಮ್ಮೆ ಕಷ್ಟಗಳು ದೇವರ ಮಹಿಮೆಗಾಗಿ ಬರ್ತವೆ. ಕಷ್ಟಗಳು ದೇವರ ಮಹಿಮೆಗಾಗಿ, ರೋಗಗಳು ದೇವರ ಮಹಿಮೆಗಾಗಿ ಬರ್ತವೆ. ಸಾಧಾರಣವಾಗಿ ಧ್ಯಾನ ಕೂಟಗಳಲ್ಲಿ ನೀವು ಸಾಕ್ಷಿಗಳನ್ನು ಕೇಳ್ತೀರಿ, ಆ ರೋಗದಿಂದ ನನಗೆ ಗುಣ ಆಯಿತು, ಈ ರೋಗದಿಂದ ಗುಣ ಆಯಿತು. ಕಾರಣ ದೇವರು ಆ ವ್ಯಕ್ತಿಗೆ ಆ ರೋಗವನ್ನು ಬರಮಾಡಿದ್ರು, ತನ್ಮೂಲಕ ಅವನನ್ನು ಗುಣ ಮಾಡಿ ಇನ್ನೂ 10 ಜನರನ್ನು ಪ್ರಭುವಿನ ಬಳಿಗೆ ಬರುವುದಕ್ಕೆ ಆತನನ್ನ ಉದಾಹರಣೆಯಾಗಿ ನಮಗೆ ಕೊಟ್ಟರು. ಆತನಿಗೆ ಗುಣ ಆಗಿದೆ ಅಂದರೆ ನನಗೂ ಗುಣ ಆಗಬಹುದು ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ ಮೂಡಲಿ ಅನ್ನುವಂಥ ಕಾರಣದಿಂದ, ಆತ ಮಾಡಿದಂಥ ತಪ್ಪಿನಿಂದ ಅಲ್ಲ. 2ನೇದು, ಬೇರೆಯವರ ಪಾಪಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡುವುದಕ್ಕೋಸ್ಕರನು ಕೆಲವೊಮ್ಮೆ ಕಾಯಿಲೆಗೆ ಒಳಗಾಗಬಹುದು, ಸಮಸ್ಯೆಗೆ ಒಳಗಾಗಬಹುದು. ಉದಾಹರಣೆಗೆ ಕೆಲವರು ಹೆಂಡತಿಯರು ಸಂಕಷ್ಟದಲ್ಲೇ ಇರ್ತಾರೆ, ಗಂಡ ಕುಡಿತಾನೆ ಬಂದು ಹೊಡಿತಾನೆ. ಇನ್ನು ಕೆಲವರು ಹೇಳ್ತಾರೆ ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ. ಮೊಜೆ ಹಣೆ ಬರ ಬತ್ತು ಸಮಾನ ಮಕ ಕೈಂದೇವ ಅನ್ಬೋರೆ ಇಲ್ಲೆಂಗಿ ಯಾ ಗೋವಾಕದಿಲ್ಲ ಅಮ್ಮನು. ಹಣೆ ಬರ ಸರಿ ಇಲ್ಲ ಅಂತ ಹೇಳಬೇಡಿ. ನಿಮ್ಮ ಗಂಡನ ತಪ್ಪಿಗೆ ಅವನಿಗೆ ಪ್ರಾಯಶ್ಚಿತ್ತ ಆಗಲಿ ಅಂತ ನೀವು ಕಷ್ಟಪಡುವುದಕ್ಕೆ ದೇವರು ನಿಮ್ಮನ್ನು ಆರಿಸಿದ್ದಾರೆ ಅಷ್ಟೇ. ಆದ್ದರಿಂದ ಅವನಿಗೆ ಪ್ರಾಯಶ್ಚಿತ್ತ ಮಾಡೋಕ್ಕಾಗಲ್ಲ, ನೀವಾದರೂ ಪ್ರಾಯಶ್ಚಿತ್ತ ಮಾಡಿ ಆ ಕಷ್ಟವನ್ನು ನೀವು ಅನುಭವಿಸಿ ಅಂತ ದೇವರು ಕೆಲವೊಮ್ಮೆ ಕೆಲವರನ್ನು ಆರಿಸ್ತಾರೆ. ಯಾಕೆಂದರೆ ಕೆಲವರ ಭುಜ ಗಟ್ಟಿ ಇರುತ್ತೆ ಅಂತೆ. ಕೆಲವರ ಭುಜ ಗಟ್ಟಿ ನೋಡಿನೇ ದೊಡ್ಡ ಶಿಲುಬೆಯನ್ನು ಭುಜದ ಮೇಲೆ ಇಟ್ಟು ಬಿಡ್ತಾರೆ. ಯಾಕೆಂದರೆ ಎಲ್ರಿಗೂ ಶಿಲುಬೆಯನ್ನು ಹೊತ್ತುಕೊಳ್ಳೋದಕ್ಕೆ ಆಗೋದಿಲ್ಲ, ಎಲ್ರಿಗೂ ಶಿಲುಬೆಯನ್ನು ಹೊತ್ತುಕೊಳ್ಳೋದಕ್ಕಾಗೋದಿಲ್ಲ. ಕೆಲವರು ಕೆಳಗಡೆ ಹಾಕಿಬಿಡ್ತಾರೆ, ಹಗ್ಗನೋ ಫ್ಯಾನೋ ನೋಡ್ಕೊಳ್ತಾರೆ. ದೇವರು ಭುಜ ನೋಡಿಯೇ ಶಿಲುಬೆ ಕೊಟ್ಟು ಬಿಡ್ತಾರೆ, ನನ್ನ ಪರವಾಗಿ ನೀನು ಹೊರಮ್ಮ ನೀನು ಹೊರಪ್ಪ ಅಂತೇಳಿ.
ಕೆಲವೊಮ್ಮೆ ಜೀವಮಾನ ಇಡೀ ಅದನ್ನು ಕೆಳಗಡೆ ಇಳಿಸುವುದಕ್ಕೂ ಸಿಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಶಿಲುಬೆಯನ್ನು ಗೋಡೆಗೆ ಜಡಿಯುವುದಕ್ಕಾಗೋದಿಲ್ಲ, ಶಿಲುಬೆಯನ್ನು ಭುಜದ ಮೇಲೇ ಹಿಡ್ಕೊಳ್ಬೇಕು. ಇಲ್ಲದಿದ್ದರೆ ಗಂಡನನ್ನು 3 ಮೊಳೆ ಹಾಕಿ ಗೋಡೆಗೆ ಜಡ್ದು ಬಿಡ್ಬೋದಿತ್ತು. ಆಗಲ್ಲ, ಓದ್ಕೊಳ್ಳೇಬೇಕದು. ಜೀವನವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಬೇರೆಯವರಿಗೋಸ್ಕರ ಕಷ್ಟ ಅನುಭವಿಸಬಹುದು. 3ನೇದು, ನಮ್ಮ ಸ್ವಯಂಕೃತ ಅಪರಾಧದಿಂದ, ನಾವು ಮಾಡಿರುವಂಥ ತಪ್ಪಿನಿಂದ ಇವತ್ತು ಬಡವರಾಗಿರಬಹುದು, ರೋಗದಲ್ಲಿರಬಹುದು, ಚಿಂತೆಯಲ್ಲಿರಬಹುದು. ಯಾಕಂದರೆ ತುಂಬ ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಹಿಂದೆ ತುಂಬ ಜಾಗ ಇತ್ತು ನಮಗೆ, ಅಲ್ವಾ? ಎಕರೆಗಟ್ಟಲೆ ಜಾಗ ಇತ್ತು. ನಮ್ಮಲ್ಲಿ ಕೆಲವರು ಮಹಾನ್ ಸಾಧನೆ ಮಾಡಿ ಕುಡಿದು ಆ ಜಾಗವನ್ನು ಬಾರ್ನವನಿಗೆ ಮಾರಿಬಿಟ್ರು. ಅದು ಸಾಧನೆ ನಮ್ಮದು. ಈಗ ದೇವಾನ್ ಅಮ್ಕ ಸೊಣ್ಣು ಸೊಡ್ಲ ಕಾಯ್ನ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ. ದೇವರು ಎಲ್ಲಿ ಬಿಟ್ಟುಬಿಟ್ಟಿದ್ದಾರೆ? 10 ಎಕರೆ ಕೊಟ್ಟಿರಲಿಲ್ವ, ಉಳಿಸ್ಕೊಂಡಿಲ್ಲ ಅಂತೇಳಿ. ಸ್ವಯಂಕೃತ ಅಪರಾಧ. ಆದ್ದರಿಂದ ಜೀವನವನ್ನು ಪರೀಕ್ಷೆ ಮಾಡಿಕೊಳ್ಳಿ. ದೇವರನ್ನು ಬೈತಾ ಇರಬೇಡಿ. ನೀವು ಅನಾರೋಗ್ಯಕ್ಕೆ ಈಡಾದಾಗ, ನಿಮ್ಮ ತಪ್ಪುಗಳಿಂದ ಅನಾರೋಗ್ಯ ಬಂದಿದೆ ಅಂದರೆ ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನಿಸಿರಿ. 3ನೇದ್ದು, ದ್ವೇಷ ಅಳಿಸಿ ಶಾಂತಿ ಬೆಳೆಸಿರಿ. ಯಾಕೋಬನ ಪತ್ರ 5ನೇ ಅಧ್ಯಾಯ 16ನೇ ವಾಕ್ಯ, ನೀವು ಅಸ್ವಸ್ಥರಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. ಅನೇಕ ಅಸ್ವಸ್ಥತೆಗಳು ದ್ವೇಷ, ಹೊಟ್ಟೆ ಕಿಚ್ಚು, ಅಸಮಾಧಾನದಿಂದ ಬಂದು ಬಿಡುತ್ತವೆ. ದ್ವೇಷ ಇರಿಸುವುದರಿಂದ ನಾವು ಏನು ಆಲೋಚನೆ ಮಾಡ್ತೀವಿ ಅಂದರೆ, ತಕ್ಕ ಬೂದು ಸಿಕ್ಕೈತ. ಕೊಂಕಣಿಯಲ್ಲಿ ಒಂದು ಪದ ಇದೆ, ತಾಕ ಸೊಣ್ಣ, ಸತ್ರು ಬಿಡಲ್ಲ ಅವನು, ಸೊಣ್ಣ ಸೊಣ್ಣ ಸೊಣ್ಣ, ಲಾಸ್ಟಾಗಿ ಮೇಳ್ಚಿ ಸೊಣ್ಣ ಮಾತ್ರ. ತೆಂಗಿನಕಾಯಿ ಯಾರು ತಿಂತಾರೋ ಗೊತ್ತಿಲ್ಲ. ದ್ವೇಷ ದ್ವೇಷ ಹಿಡ್ಕೊಂಡು 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 ಕೊನೆಗೆ ಚಿಪ್ ಹಿಡ್ಕೊಂಡು ಬಣ ಕೂಸೋಗಲ್ಲ. ಕ್ಷಮಿಸಕ್ಕೆ ಇಷ್ಟಪಡಲ್ಲ. ಕ್ಷಮಿಸಿದ್ರೆ ಆರೋಗ್ಯ ಸಿಗತ್ತೆ, ಕ್ಷಮಿಸಕ್ಕೆ ನಮಗೆ ಇಷ್ಟ ಇಲ್ಲ. ಆದ್ರಿಂದ ಕ್ಷಮಿಸಿ. ಕ್ರೋಧ ಅನ್ನುವಂಥದ್ದು ಎಲುಬಿಗೆ ತಾಗಿದ ಕ್ಷಯ, TB ಅಂತಾರೆ. ಆದ್ರಿಂದ ಹೃದಯದಲ್ಲಿ ದ್ವೇಷ, ಅಗೆತನ ಅನ್ನುವಂಥದ್ದು ಸತ್ತ ಹೆಣವನ್ನು ನಾವು ಹೊತ್ತುಕೊಂಡಾಗೆ ಅದನ್ನು ಕೆಳಗಿಳಿಸಬೇಕು. ಆದ್ದರಿಂದ ದೇವರು ನಮಗೆ ಅನುಗ್ರಹಿಸುವ ಕ್ಷಮೆಯನ್ನು ನೀಡುವುದಕ್ಕೆ ಪ್ರಯತ್ನಿಸಿರಿ. 4ನೇದು, ದೇವರ ವಾಕ್ಯವನ್ನು ವಿಶ್ವಾಸಿಸಿ. ಯಾಕೆಂದರೆ ದೇವರ ವಾಕ್ಯ ಸತ್ತಿರುವ ವಾಕ್ಯವಲ್ಲ, ಜೀವಂತವಾಗಿರುವ ವಾಕ್ಯ. ದೇವರ ವಾಕ್ಯ ಜೀವಂತವಾಗಿರುವಂಥದ್ದು, ಕ್ರಿಯಾತ್ಮಕವಾಗಿರುವಂಥದ್ದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿರುವಂಥದ್ದು. ಯಾಕಂದರೆ ದೇವರ ವಾಕ್ಯದ ಮೂಲಕ ಸಾರಾಳಿಗೆ ಮಗುವಾಯಿತು. ದೇವರ ವಾಕ್ಯದ ಮೂಲಕ ಎಲಿಜಬೆತಮ್ಮ ಗರ್ಭವತಿಯಾದಳು, ಬಂಜೆತನ ನಿವಾರಣೆಯಾಯಿತು. ದೇವರ ವಾಕ್ಯ ನಮ್ಮನ್ನು ಗುಣಪಡಿಸುತ್ತದೆ ಎಂದು ಕೀರ್ತನೆ 107 ವಾಕ್ಯ 20 ನಮಗೆ ಹೇಳುತ್ತದೆ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 16, ಶತಾಧಿಪತಿ ಆ ದೇವರ ವಾಕ್ಯವನ್ನು ನಂಬಿದ ಕೂಡಲೇ ಆತನ ಸೇವಕ ಗುಣ ಹೊಂದಿದ. ಪ್ರಭು ಯೇಸು ಕ್ರಿಸ್ತರು ವಾಕ್ಯ ನೀಡಿ ತದನಂತರ ಸ್ವಸ್ಥತೆ ನೀಡಿದ್ದನ್ನ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಆದ್ದರಿಂದ ವಿಶ್ವಾಸ ನಿಮ್ಮಲ್ಲಿ ಉಂಟಾಗುವುದೇ ದೇವರ ವಾಕ್ಯವನ್ನು ಆಲಿಸುವುದರಿಂದ. ರೋಮಾಪುರದವರಿಗೆ ಬರೆದ ಪತ್ರ 10ನೇ ಅಧ್ಯಾಯ 17ನೇ ವಾಕ್ಯ. ಅದರಿಂದ ದೇವರ ವಾಕ್ಯಕ್ಕೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಗಮನವನ್ನು ಕೊಡಿ. 5ನೇದು, ನಿರಂತರವಾಗಿ ಪ್ರಾರ್ಥಿಸಿರಿ. ನಿರಂತರಿ ಮಗ. ಪ್ರಾರ್ಥನೆ ಪ್ರಬಲ ಅಸ್ತ್ರ. ಅಸಾಧ್ಯವಾದುದನ್ನು ಸಾಧ್ಯಗೊಳಿಸುವ ಸಾಧನೆ ಪ್ರಾರ್ಥನೆ. ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಾಕ್ಯ 1, ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥಿಸಿರಿ. ಯಾಕಂದರೆ ಕೊಡುವವನು ಆತ, ಬೇಡುವವರು ಮಾತ್ರ ನಾವು. ಆದ್ದರಿಂದ ನಾವು ಅವರಿಗೆ ಡಿಮಾಂಡ್ ಮಾಡಂಗಿಲ್ಲ, ಅವರು ಕೊಟ್ಟಾಗ ತಗೊಳ್ಬೇಕು ಅಷ್ಟೇ. ನಿಮ್ಮ ಮನೆಯಲ್ಲೂ ಕೂಡ ಇವು 4 ಆಣಿ 8 ಆಣಿ ಇದಾವಲ್ವ, ಅವರಿಗೆ ಏನಾದರೂ ಬೇಕಾದರೆ ಒಮ್ಮೆ ಮಾತ್ರ ಕೇಳ್ತವವು.
लहान भुरगीं आसात न्ही घरा, कांय तांकां तुमचे तावन कांय जाय जाल्यार एकच बडी सारतात की माय दी म्हणून. ना 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 ना, तुमकां तकली पडा पडया तामसोर तुमचे पाट सोडनात. ಕೊನೆಗೆ ತುಜಿ ಮಾರ್ ಕಾಣೋನ್ ಓಸ್ರೆ ದರ್. ಅವ್ರಿಗೆ ಗೊತ್ತು, ನಮಗೆ ಬೆಳೆದವರಿಗೆ ಗೊತ್ತಿಲ್ಲ ಹೇಗೆ ಬೇಡಬೇಕು ಅಂತ. ಹಾ ಮೈ 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 ಟಿನ್ 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 ಅಂತ ಕೇಳಕ್ ಗೊತ್ತಿಲ್ಲ ಇಸ್ಕೊಂಡಿದ್ದು. ನಿಮಗೆ ಮನಸ್ಸಿಲ್ಲದಿದ್ರು ನೀವು ಕೊಡಲೇಬೇಕು, ಅಷ್ಟರವರೆಗೆ ಅವು ಬಿಡಲ್ಲ. ಹೀಗೇನೆ ಪ್ರಾರ್ಥನೆ ಅನ್ನುವಂಥದ್ದು, ಸಿಗುವವರೆಗೆ ನಾವು ಪ್ರಾರ್ಥನೆಯನ್ನು ಬಿಡಬಾರದು. ಆದರೆ ತುಂಬ ಸಮಯ ನಮ್ಮ ಪ್ರಾರ್ಥನೆ ಏನಾಗತ್ತೆ, ಯಾರೋ ಒಬ್ರು ಹೇಳ್ತಾರೆ ಕೆರೆ ಕಟ್ಟೆಗೆ ಲರ್ಬೋರ್ ಎಂಜಾತ, 1 ಹಫ್ತೋ 2 ಹಫ್ತೆ 3 ಹಫ್ತೆ ಬಿಕರ್ನ ಕಟ್ಟೆಯ ತಿನ್ನಂತ ಹಪ್ತೆ ಮುಗ್ದಲೆ. ಹೀಗೆ ಹುಡ್ಕಾಡೋದೇ ಜಾಸ್ತಿ, ಒಂದೇ ಸ್ಥಳವನ್ನು ನಿರಂತರವಾಗಿ ನಾವು ಇಟ್ಕೊಳ್ತೀವ ಇಲ್ಲ. ನಮಗೆ ಸಡನ್ ಇನ್ಸ್ಟೆಂಟ್ ಕಾಫಿ ಇದ್ದಾಗೆ ಹಾಕಿದ ಕೂಡಲೇ ಕಾಫಿ ಸಿಗಬೇಕು, ರೆಡಿ ಮಾಡುವಂಥದ್ದು ಈಗ ಏನೂ ಇಲ್ಲ. ಪೈಲೆ ಪೂರ ಆಳೇನು ವಾಟ್ತಾಲೆ ಅವನು ವೈಮೋ ಆತ ಪೂರ ಪಿಟ್ಟೊತ್ತು te magna anti te senta ಇಲ್ಲ ಪಿಟ್ಟೊತ್ತಾ ಇಲ್ಲ ವಾಟ್ಚೆಂಗಾಯಿನಾಥ. ಮೊದಲೆಲ್ಲ ಕಡ್ದು ಬಿಟ್ಟು ಮಾಡ್ತಾ ಇದ್ದೀವಿ ನಾವು, ಈಗ ಎಲ್ಲ ಹುಡಿ. ಮಟನ್ ಮಸಾಲ, ಚಿಕನ್ ಮಸಾಲ 65 75, ಅದು ತಿಂದ ಮೇಲೆ ಫುಲ್ಲು 85. ಹೌದು, ಯಾವಾಗ ಯಾವಾಗ ಮಾಡ್ತಾರೋ ಏನು ಯಾರಿಗೆ ಗೊತ್ತು ಅದು. ಆದರೂ ಕೂಡ ಅದರಲ್ಲಿ ನಂಬಿಕೆ, ನಮಗೆ ಅದರಲ್ಲಿ ನಂಬಿಕೆ. ಅದೇ ರೀತಿಯಲ್ಲಿ ಪ್ರಾರ್ಥನೆಯಲ್ಲೂ ಕೂಡ ಹೋಗಿ ಕೂತ್ಕೊಂಡ ಕೂಡಲೇ ಕಾಯಿಲೆ ಗುಣ ಆಗಬೇಕು. ಭಾರಿ ಭರೋಸಾ ಅಂತ ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. 1 ವಾರ ಬಂದಿದೆಯಾ, ನೆಕ್ಸ್ಟ್ ವಾರ ನೋಡೋಣ, ಇವ ಬಂದರೆ ಮುಟ್ಟೋಣ, ಇಲ್ಲದಿದ್ದರೆ ಬೇಡ. 9 ತಿಂಗಳು ಬಂದಿದ್ದಾನೆ ನಿರಂತರ, ನೋಡೋಣ, ನೆಕ್ಸ್ಟ್ 9 ತಿಂಗಳು ಬಂದರೆ ಗುಣಪಡಿಸೋಣ, ಇಲ್ಲದಿದ್ದರೆ ಬೇಡ. ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ನಮ್ಮ ವಿಶ್ವಾಸನೂ ಕೂಡ ಪರೀಕ್ಷೆ ಆಗುತ್ತೆ. ಆದ್ದರಿಂದ ನಿರಂತರವಾಗಿ ಪ್ರಾರ್ಥಿಸಿರಿ, ಪ್ರಾರ್ಥನೆಯಲ್ಲಿ ಬೇಸರ ತಂದುಕೊಳ್ಳಬೇಡಿ. 6ನೇದ್ದು, ಇತರರ ಸಹಾಯವನ್ನು ಬೇಡಿಕೊಳ್ಳಿ. ನನಗಾಗಿ ಪ್ರಾರ್ಥನೆ ಮಾಡಿ ಅಂತ ಇತರರ ಹತ್ರನೂ ಕೇಳಿಕೊಳ್ಳಿ. ಯಾಕಂದರೆ ಪವಿತ್ರಾತ್ಮರ ಅನುಗ್ರಹಗಳಿದಾವಲ್ಲ, ಅದರಲ್ಲಿ ಅಚಲ ವಿಶ್ವಾಸ ಅನ್ನುವಂಥ ಅನುಗ್ರಹನೂ ಒಂದಿದೆ. ಅದು ಎಲ್ಲರಿಗೂ ಸಿಗಬೇಕಾಗಿಲ್ಲ. ಕೆಲವರಿಗೆ ಪ್ರವಾದನೆಯ ವರ, ಕೆಲವರಿಗೆ ಪ್ರಬೋಧನೆ ಮಾಡುವಂಥದ್ದು, ಇನ್ನು ಕೆಲವರಿಗೆ ರೋಗಿಗಳನ್ನು ಮುಟ್ಟಿದಾಗ ಸ್ವಸ್ಥತೆ ಸಿಗುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ವರದಾನ ಕೊಟ್ಟಿರ್ತಾರೆ. ನಿಮ್ಮ ಮಧ್ಯದಲ್ಲೂ ಕೂಡ ಕೆಲವರಿಗೆ ಅಚಲ ವಿಶ್ವಾಸದ ವರ ಕೊಟ್ಟಿರ್ಬೋದು. ನೀವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಅವರ ಪರವಾಗಿ ದೇವರು ಅವರಿಗೆ ಅನುಗ್ರಹ ನೀಡ್ತಾರೆ. ಆದ್ದರಿಂದ ಇತರರಿಗೋಸ್ಕರ ಪ್ರಾರ್ಥಿಸುವುದನ್ನು ಮರೆಯದಿರೋಣ. ನಮ್ಗೆ ಮಾತ್ರ ಮೊಜೋಗೋವು ಮೊಜಿ ಬುರ್ಗಿ ಬುರಿ ಇಂಜಲ್ಲಿ ಯಾರು ಪುರ್ರೋಮಣ ಮಾಗೋಂಕಿ ಏನಕತ್ತಂಗ शेजार चंकी मागा. तुम्ही शेजार चंग मागताना तुमच्या भुरगी हांगा भलायकी मेळटा. शेजारची या थोडी हांगा येवचें ताकात शेजारची पाड जावन दी म्हणून. पाड जावची शेजारची न्ही तुमींत. ಆದ್ದರಿಂದ ಇತರರಿಗೋಸ್ಕರ ಒಳ್ಳೆಯದನ್ನು ಪ್ರಾರ್ಥಿಸಿರಿ. ಕೊನೆಯದು, ವೈದ್ಯರ ನೆರವನ್ನು ಕೂಡ ನೋಡಿ. ಯಾಕೆಂದರೆ ಸಿರಾಕನ ಗ್ರಂಥದಲ್ಲಿ ನಾವು ಓದುತ್ತೇವೆ 38ನೇ ಅಧ್ಯಾಯ ವಾಕ್ಯ 1-2, ಅವರ ಕರದಲ್ಲಿಯೂ ಸ್ವಸ್ಥತೆ ಇದೆ, ದೇವರು ಅವರನ್ನು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ಕೇವಲ ಪ್ರಾರ್ಥನೆ ಅಂತ ಕೂತ್ಕೊಳ್ಬೇಡಿ, ಮದ್ದು ತಗೊಳ್ಳಿ, ಮದ್ದಿನ ಮೂಲಕನೂ ದೇವರು ಗುಣಪಡಿಸ್ತಾರೆ ಅನ್ನುವಾಗ ಈ 7 ಹಂತದಲ್ಲಿ ನಾವು ಸ್ವಸ್ಥತೆಯನ್ನು ಪಡೆಯಬಹುದು. ಆದ್ದರಿಂದ ಸ್ವಸ್ಥತೆ ದೇವರು ನಮಗೆ ಕೊಡುವಂಥ ಆಶೀರ್ವಾದ ಅವರು ಎಲ್ಲರಿಗೂ ದಯಪಾಲಿಸ್ತಾರೆ. ಆದರೆ ವಿಶ್ವಾಸ ಇದೇನಾ ಎಂದು ಮೊದಲು ಕೇಳ್ತಾರೆ. ಆದ್ದರಿಂದ ಬೈಬಲ್ ಶ್ರೀ ಗ್ರಂಥದಲ್ಲಿ ಪ್ರಭು ಯೇಸು ಕ್ರಿಸ್ತರು ರೋಗಿಗಳನ್ನು ಗುಣಪಡಿಸುವ ಮೊದಲು ಕೇಳಿದಂಥ ಪ್ರಶ್ನೆ, ನಾನು ನಿನ್ನನ್ನು ಗುಣಪಡಿಸಬಲ್ಲೆ ಎಂದು ನೀನು ವಿಶ್ವಾಸಿಸುತ್ತೀಯ? ಅನೇಕರಿಗೆ ನಮಗೆ ಈ ಸ್ಥಳಕ್ಕೆ ಬಂದು ಕೂಡ ಸ್ವಸ್ಥತೆ ಸಿಗೋದಿಲ್ಲ. ಯಾಕಂದರೆ ಇಲ್ಲಿ ಚೇರ್ ಮೇಲೆ ಕೂತ ಕೂಡಲೇ ನಾವು ಆಲೋಚನೆ ಮಾಡುವಂಥದ್ದು, गेल्या त्या हप्त्यांत आयल्या कांय जावना, ह्या हप्त्यांत कांय जाल्यार पळया कांय जायना.
ನೀವು ಬಂದು ಕೂತ್ಕೊಳ್ಳುವಾಗಲೇ ದೇವರು ನನ್ನನ್ನು ಮುಟ್ತಾರೆ, ನನ್ನನ್ನು ಅಭಿಷೇಕ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಬಂದು ಪ್ರಾರ್ಥನೆ ಮಾಡ್ತೀರಾ, ದೇವರು ಖಂಡಿತವಾಗಿ ಅನುಗ್ರಹಿಸ್ತಾರೆ. ವಿಶ್ವಾಸದ ಕೊರತೆ ಇದ್ದರೆ ಖಂಡಿತವಾಗಿ ನಾವು ಸೋಲ್ತೀವಿ. ಆದ್ದರಿಂದ ಪ್ರಾರ್ಥನೆ, ವಿಶ್ವಾಸದ ಮೂಲಕ ಸಂತರ ಮಧ್ಯಸ್ಥಿಕೆಯಲ್ಲಿ ಆರೋಗ್ಯ ಖಂಡಿತವಾಗಿಯೂ ದೇವರು ನೀಡುತ್ತಾರೆ. ಯಾಕಂದರೆ ಈ ಸ್ಥಳದಲ್ಲಿ ತುಂಬ ಅದ್ಭುತಗಳು ನಡೆದಿದ್ದಾವೆ. ನಿನ್ನೆನೇ ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದರು, ಇದೇ ಊರಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟು, ಕೊನೆಯ ಹಂತದಲ್ಲಿದ್ದಂಥವರು ಇಲ್ಲಿ ಹಬ್ಬದ ದಿವ್ಯ ಬಲಿಪೂಜೆಯಾಗುವಾಗ ಇಲ್ಲಿ ಬಂದು ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಆ ಕ್ಯಾನ್ಸರ್ ಕಾಯಿಲೆಯಿಂದ ಗುಣ ಹೊಂದಿದ್ದು ಇನ್ನೂ ಸಾಕ್ಷಿ ಇದೆ. ಇದೇ ಊರಲ್ಲಿ ಅವರು ಇನ್ನೂ ಜೀವಂತವಾಗಿದ್ದಾರೆ ಅನ್ನುವಾಗ ದೇವರು ನಿಮ್ಮನ್ನು ಮರೆತಿಲ್ಲ, ನಿಮ್ಮ ಹೆಸರನ್ನು ಅವರು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ವಿಶ್ವಾಸಿಸಿದರೆ ಅದ್ಭುತವನ್ನು ನೀವು ಕಾಣುವಿರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದಯಾಮಯ ದೇವರ ದಿವ್ಯ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಣೆ ಮಾಡುತ್ತೆ. ಸಂತರ ಮಧ್ಯಸ್ಥಿಕೆಯಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡೋಣ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ರೋಗ ರುಜಿನ ಚಿಂತೆ ಆತಂಕ ನಮ್ಮನ್ನು ಬಾಧಿಸ್ತಾ ಇರ್ಬೋದು. ಯೇಸು ನಮ್ಮ ಜೊತೆಗಿದ್ದಾರೆ, ಅವರ ಅದ್ಭುತಕರ ನಮ್ಮನ್ನು ಮುನ್ನಡೆಸ್ತಾ ಇದೆ. ಸಂತರ ಮಧ್ಯಸ್ಥಿಕೆಯ ಪ್ರಾರ್ಥನೆ ನಮ್ಮೊಂದಿಗಿದೆ ಎನ್ನುವಂಥ ವಿಶ್ವಾಸದಿಂದ ನಮ್ಮನ್ನೇ ಮತ್ತೊಮ್ಮೆ ಪ್ರಭುವಿನ ಕರಗಳಿಗೆ ಅರ್ಪಿಸೋಣ. ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಈ ಸಂತ ಅಂಥೋನಿಯವರ ಮುಖಾಂತರ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ನಡೆಸಲಿ. ಎಲ್ಲ ಕಷ್ಟ, ದುಃಖ, ವೇದನೆ, ಚಿಂತೆ, ಆತಂಕಗಳೆಲ್ಲವೂ ಕೂಡ ದೂರವಾಗಲಿ ಎಂದು ಬೇಡುವವರಾಗೋಣ. ಪ್ರಭುವಿನ ಆ ಮಧ್ಯಸ್ಥಿಕೆ, ಆ ಪ್ರಭುವಿನ ಎತ್ತಲ್ಪಟ್ಟಂಥ ಗಾಯವುಳ್ಳ ಕರಗಳ ಸ್ಪರ್ಶ ನಮಗೆ ಬಿಡುಗಡೆಯನ್ನು, ಆನಂದ, ಅಭಿಷೇಕವನ್ನು ದಯಪಾಲಿಸಲಿ ಎಂದು ಇದು ಬಲಿಪೂಜೆಯುದ್ದಕ್ಕೂ ಪ್ರಾರ್ಥಿಸಿ